ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೇಳ್ತಿದ್ರಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣಂತೆ. ಸೊ ಮೊದಲನೇದಾಗಿ ತುಂಬಾ ಜನ ಬಂದು ಯುವ ನಿಧಿ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ನಾನು ಕಳೆದ 3 ದಿವಸದಿಂದ ಯಾವುದೇ ಅಪ್ಡೇಟ್ ಕೊಟ್ಟಿರಲಿಲ್ಲ. ಏನಕ್ಕಪ್ಪ, ನಾನು ಆ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ನಿಮಗೆ ಈ ವೀಕ್ ನಲ್ಲಿ ನಿಮಗೆ ಡಿಸೆಂಬರ್ ಮಂತ್ ಒಂದು ಅಮೌಂಟ್ ಕ್ರೆಡಿಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ತರನೇ ತುಂಬಾ ಜನಕ್ಕೆ ಅಮೌಂಟ್ ಅನ್ನುವಂಥದ್ದು ಕ್ರೆಡಿಟ್ ಆಗ್ತಿದೆ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ನಲ್ಲಿ ಡಿಬಿಟಿ ಅನ್ನುವಂಥದ್ದು ಪುಷ್ ಆಗಿದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಅಮೌಂಟ್ ಅನ್ನುವಂಥದ್ದು ಡಿಬಿಟಿ ಪುಷ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟ್, ಒಂದು ವೇಳೆ ನಿಮಗೆ ಡಿಸೆಂಬರ್ ಮಂತ್ ನ ಒಂದು ಅಮೌಂಟ್ ಕ್ರೆಡಿಟ್ ಆಗಿದೆ ಅಂತ ಹೇಳೋದಾದ್ರೆ ಜಾನ್ವರಿ ಮಂತ್ ನ ಒಂದು ಅಮೌಂಟ್ ಇದೇ ಮಂತ್ ಎಂಡ್ ಅಲ್ಲಿ ಬರುತ್ತೆ ಅಂತ ಹೇಳಿದೆ. ಅದೇ ರೀತಿನೇ ಇದೇ ಮಂತ್ ಎಂಡ್ ಅಲ್ಲಿ ನಿಮಗೆ ಖಂಡಿತವಾಗ್ಲೂ 100% ನೋಡಕ್ಕೆ ಸಿಗುತ್ತೆ. ತಲೆ ಕೆಡ್ಸ್ಕೊಳ್ಳುವಂತ ಒಂದು ಅವಶ್ಯಕತೆ ಇಲ್ಲ. ಅದೇ ತರ ನಿಮ್ಗೆ ಇಲ್ಲಿ ಫೆಬ್ರವರಿ ಮಂತ್ ನ ಒಂದು ಅಮೌಂಟ್ ನೆಕ್ಸ್ಟ್ ಮಂತ್ ಬರುತ್ತೆ. ಖಂಡಿತವಾಗ್ಲೂ ಕೂಡ ನೆಕ್ಸ್ಟ್ ಮಂತ್ ಕ್ರೆಡಿಟ್ ಆಗುತ್ತೆ. ಮತ್ತೆ ಇನ್ನೊಂದು, ಯುವ ನಿಧಿ ಯಾವುದೇ ಕಾರಣಕ್ಕೂ ಕೂಡ ಸ್ಟಾಪ್ ಆಗಲ್ಲ. ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ ಅದಕ್ಕೆ. ಸೊ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯುವ ನಿಧಿ ಅಂತೂ ಸದ್ಯಕ್ಕೆ ಸ್ಟಾಪ್ ಆಗಲ್ಲ. ಅವ್ರು ಏನು 2.5 ವರ್ಷ ಅಥವಾ 2 ವರ್ಷ ಅಂತ ಹೇಳಿ ಅಪ್ಡೇಟ್ ಕೊಟ್ಟಿದ್ರು, ಅದಕ್ಕಿಂತ ಜಾಸ್ತಿನೇ ಕೊಡ್ತಿದ್ದಾರೆ ಇವಾಗ. ಸೊ ಹಂಗಾಗಿ ಡಿಸೆಂಬರ್, ಜಾನ್ವರಿ, ಫೆಬ್ರವರಿ ಬಂತು ಅಂದ್ರೆ ಅವ್ರು ಹೇಳೋದು ಡೇಟ್ಗಿಂತ ಜಾಸ್ತಿನೇ ಕೊಡ್ತಿದ್ದಾರೆ ನಮಗೆ. ಸೊ ಒಂದು 2 ಮಂತ್ಸ್ ಜಾಸ್ತಿನೇ ಕೊಟ್ಟಂಗಾಯ್ತು. ಸೊ ಹಂಗಾಗಿನೇ ಸೊ ಯುವ ನಿಧಿನ ಒಂದು ಅಮೌಂಟ್ ಕೂಡ ಏನದು ಬಜೆಟ್ ನಲ್ಲಿ ಸ್ಯಾಂಕ್ಷನ್ ಮಾಡಬೇಕಾಗಿತ್ತು ಅದನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಹಂಗಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ನ ಚೆಕ್ ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮಗೆ ಜಾನ್ವರಿ ಮಂತ್ ಅಥವಾ ಫೆಬ್ರವರಿ ಮಂತ್ ಒಂದು ಡಿಬಿಟಿ ಅನ್ನುವಂಥದ್ದು ಪುಷ್ ಆಗಿತ್ತು ಅಂತ ಹೇಳೋದಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಇದ್ರ ಬಿಟ್ಟು ಜಾಬ್ ಇನ್ಫಾರ್ಮೇಶನ್ ನಿಮ್ಗೆ ಅವಶ್ಯಕತೆ ಇದೆಯಾ? ನಾನು ಕಳೆದ 3 ವರ್ಷದಿಂದನೂ ಕೂಡ ಜಾಬ್ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತಿದ್ದೀನಿ. ನೀವು ನಂದು ಪ್ರೀವಿಯಸ್ ವಿಡಿಯೋದನ್ನು ಕೂಡ ಚೆಕ್ ಮಾಡ್ಕೋಬಹುದು. ವರ್ಕ್ ಫ್ರಮ್ ಹೋಮ್ ಜಾಬ್ ಕೊಡ್ತಿದ್ದೆ, ಬಟ್ ಆದರೆ ಅದು ಇವಾಗ ವಿಡಿಯೋ ಮಾಡೋಕ್ಕಾಗಲ್ಲ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ. ಸೊ ಹಾಗಾಗಿನೇ ಜಾಬ್ ಇನ್ಫಾರ್ಮೇಷನ್, ಗೌರ್ಮೆಂಟ್ ಜಾಬ್ ಇನ್ಫಾರ್ಮೇಷನು, ಪ್ರೈವೇಟ್ ಜಾಬ್ ಇನ್ಫಾರ್ಮೇಷನ್ ಅವನ್ನೆಲ್ಲನೂ ಕೂಡ ಪ್ರೊವೈಡ್ ಮಾಡ್ಬೋದು ನಾನು ಇವಾಗಲೂ ಕೂಡ. ಸೊ ನಿಮ್ಗೇನ ಇಂಟ್ರೆಸ್ಟೆಡ್ ಇದೆಯಾ ಗೌರ್ಮೆಂಟ್ ಮತ್ತು ಪ್ರೈವೇಟ್ ಜಾಬ್ ಇನ್ಫಾರ್ಮೇಷನ್? ಅದು ಮೆರಿಟ್ ಲಿಸ್ಟ್ ಆಗಿರಬಹುದು ಅಥವಾ ನಾರ್ಮಲ್ ಆಗಿ ಎಕ್ಸಾಮ್ ಬರೆದು ಸೆಲೆಕ್ಷನ್ ಆಗುವಂಥದ್ದು. ಸೊ ನಿಮ್ಗೇನ ಇಂಟ್ರೆಸ್ಟೆಡ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಒಂದು ವೇಳೆ ಯುವ ನಿಧಿ ಜೊತೆನೆ ನೀವು ಇದನ್ನು ಕೂಡ ಪ್ರಿಪೇರ್ ಆಗಬಹುದು. ಸೊ ಹಾಗಾಗಿನೇ ಬುಕ್ಸ್ ಎಲ್ಲಾನು ಕೂಡ ನಿಮ್ಗೆ ಆನ್ಲೈನ್ ಅಲ್ಲಿ ಸಿಕ್ಬಿಡುತ್ತೆ. ಈಸಿಯಾಗಿ ಓದ್ಕೊಂಡು ಎಕ್ಸಾಮ್ಗೆ ಬರ್ದಿದ್ದೀರಾ ಅಂದ್ರೆ ಖಂಡಿತವಾಗ್ಲೂ ಕೂಡ ಒಳ್ಳೆ ಜಾಬ್ ಸಿಗುತ್ತೆ. ಸೊ ಹಂಗಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಅಂತ ಹೇಳಿ ಕಮೆಂಟ್ ಮಾಡಿ. ಎಷ್ಟು ಜನ ಇಂಟ್ರೆಸ್ಟೆಡ್ ಇದ್ದೀರಾ ನೋಡೋಣ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.